ಆ್ಯಂಡ್ ಈಗ ಮೋಸ್ಟ್ ಅವೇಟೆಡ್ ಟಾಕ್ಸಿಕ್ ಹಾಡು ಈಗಾಗಲೇ ಜನ ಕೇಳಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಯಶ್ ಅವ್ರ ಜೊತೆ ವರ್ಕ್ ಹೇಗಿದೆ? ಐ ಥಿಂಕ್ ಲಿರಿಸಿಸ್ಟ್ ಆಗಲಿ ಅಥವಾ ಯಾವುದೇ ಟೆಕ್ನಿಷಿಯನ್ ಆಗಲಿ ಯಶ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಇವತ್ತಿನ ಡ್ರೀಮ್ ಎಲ್ರದ್ದು. ಬಿಕಾಸ್ ಅವರು ತಮ್ಮನ್ನು ತಾವು ಬೆಳೆಸ್ಕೊಂಡ ರೀತಿ, ಇಂಡಸ್ಟ್ರಿನ ಬೆಳೆಸಿದ ರೀತಿ, ಇಂಡಸ್ಟ್ರಿನ ರೆಕಗ್ನೈಸ್ ಮಾಡೋ ಹಾಗೆ ಮಾಡಿದ ರೀತಿ ಇದೆಯಲ್ಲ, ಪ್ರತಿಯೊಬ್ಬರಿಗೂ ಯಶ್ ಜೊತೆ ಒಂದು ಸಲ ಸ್ಕ್ರೀನ್ ಶೇರ್ ಮಾಡಬೇಕು ಅಥವಾ ಅವ್ರ ಜೊತೆ ನಾವು ಕೆಲಸ ಶೇರ್ ಮಾಡಬೇಕು ಅಂತ. ಸೊ ಟಾಕ್ಸಿಕ್ ಇಸ್ ಸಾಂಗ್ಸ್ ಆರ್ ಸೂಪರ್ ಡೂಪರ್ ಹಿಟ್, ಮೋಸ್ಟ್ ಎಕ್ಸೈಟೆಡ್, ಅವೇಟೆಡ್. ಸೊ ಹೆಂಗಿತ್ತು ಕೆಲಸ? ಹೇಗಿತ್ತು? ಹೇಗೆ ಅಪ್ರೋಚ್ ಆದರು ಅಥವಾ ಎಲ್ಲಿಂದ ಶುರು ಆಯಿತು? ಸೊ ಫೆಬ್ರವರಿ ಒಂದು ಸಾಯಂಕಾಲ ನನ್ನ ವೈಫ್ ಮಾತಾಡ್ತಾ ಕೂತಿದ್ವಿ ಸೋಫಾ ಮೇಲೆ. ಆವಾಗ ನನಗೆ ಮೆಸೇಜ್ ಬರುತ್ತೆ, ಕಾರ್ತಿಕ್ ಸರ್ KRG ಅವರಿಂದ ಮೆಸೇಜ್ ಬರುತ್ತೆ, ಪ್ರಮೋದ್ ನಿಮ್ಮ ಶೆಡ್ಯೂಲ್ ಹೇಗಿದೆ ಇನ್ನೊಂದು 3-4 ಡೇಸ್ ಅಂತ. ನಾನು ಸರ್ ಒಂದಿಷ್ಟು ಸಾಂಗ್ಸ್ಗಳಿದೆ ಬರೀಬೇಕಷ್ಟೇ, ಬೇರೆ ಏನು ಟ್ರಾವೆಲಿಂಗ್ ಆ ಥರ ಏನೂ ಇಲ್ಲ. ಓಕೆ ಬಾಂಬೆಗೆ ಬರ್ಬೋದಾ ಅಂತ ಕೇಳಿದೆ. ಎಸ್ ಸರ್ ಓಕೆ, ಈ ಥರ ಟಾಕ್ಸಿಕ್ಕಿಗೆ ಹಾಡು ಬರೀಬೇಕು, ಬರ್ಬೋದಾ ಅಂತ. ಓಕೆ ಸರ್ ಬರ್ಬೋದು ಅಂತ ಹೇಳಿದೆ ನಾನು. ಆಮೇಲೆ ನೆಕ್ಸ್ಟ್ ಡೇ ಅವ್ರು ಹೇಳಿದ್ರು, ಇಲ್ಲ ನೀವು ಬರೆದು ಕಳಿಸಿದ್ರು ಓಕೆ ಅಂತ ಹೇಳಿದ್ರು ಎಸ್ ಸರ್ ಅಂತ ಹೇಳಿದ್ರು. ಓಕೆ ಸರ್ ಎನಿಥಿಂಗ್ ಇಸ್ ಫೈನ್ ಅಂತ ಹೇಳಿ ಆಮೇಲೆ ಮೆಲಡಿ ಕಳಿಸ್ತಾರೆ ನನಗೆ, ಏನು ನಮ್ಮ ಟ್ಯೂನ್ ಇದೆ ಅದನ್ನು ಕಳಿಸಿದ್ರು. ಸೊ ಇಲ್ಲಿ ಬಂದಾಗಲೂ ಒಂದು ಪ್ರೆಷರ್ ಅಂದರೆ ಈಗ ಗೊತ್ತಲ್ಲ, ಈ ಕಾಂತಾರದಲ್ಲಿ ಒಂದಿಷ್ಟು ವರ್ಷನ್ಸ್ ಆಗಿದೆ, ಇದಾಗಿದೆ, ಅದೆಲ್ಲ ಒಂದಿಷ್ಟು ತಲೆಯಲ್ಲಿ ಬರುತ್ತೆ. ಹೇಗೆ ಏನು ಅಂದರೆ ನಾನು ಈ ಅವಕಾಶ ಯೂಸ್ ಮಾಡ್ಕೋತೀನಿ ಅನ್ನೋದೊಂದು ಯಾವಾಗಲೂ ಒಂದು ಹಿಂಜರಿಕೆ ಬರುತ್ತೆ. ಒಂದೊಳ್ಳೆ ಅವಕಾಶ ಬಂದಿದೆ, ಅದು ನಾನು ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ಮೇ ಬಿ ನನಗೆ ನಾನೇ ಬೇಜಾರಾಗ್ಬೋದು ಮುಂದೆ ಅನ್ನೋ ಥರದ್ದು ಒಂದಿರುತ್ತೆ, ಯಾರಿಗೇ ಆಗಲಿ ಅದೊಂದು. ಸೊ ಹಾಗಾಗಿ ಒಂದು ನರ್ವಸ್ನೆಸ್ ಇತ್ತು. ಬಟ್ ಯಶ್ ಸರ್ ಯಾವಾಗ ಫೋನ್ ಮಾಡಿ ಮಾತಾಡಿದ್ರು, ಫಸ್ಟ್ ಮಾತಲ್ಲೇ ನನಗೆ ಒಂದು ಸ್ವಲ್ಪ ಕಾಮ್ ಆದೆ ನಾನು. ಹಾಯ್ ಪ್ರಮೋದ್ ಹೇಗಿದ್ದೀರಾ ಅಂತ ಕೇಳಿದ್ರು. ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಅಲ್ಲಿಂದ ಒಂದು ಕನ್ವರ್ಸೇಷನ್ ಶುರು ಆಯಿತು. ನಿಮ್ಮ ಹಾಡುಗಳೆಲ್ಲ ಕೇಳಿದ್ದೀನಿ, ತುಂಬ ಚೆನ್ನಾಗಿ ಬರೀತೀರಾ, ತುಂಬ ಸಿಂಪಲಾಗಿ ಬರೀತೀರಾ, ಬಟ್ ಪೊಯಿಟ್ರಿ ಚೆನ್ನಾಗಿರುತ್ತೆ. ಇಷ್ಟು ಹೇಳ್ತಿದ್ದಂಗೆ ನನಗೆ ಇದು ಅಂದರೆ ಅರ್ಧ ಕೆಲಸ ಆಯಿತು ಅನ್ನೋ ಥರ ಹೌದು ಅಂದ್ಕೊಂಡೆ. ಅಂದರೆ ಅವ್ರ ವಾಯ್ಸಲ್ಲಿ ಏನೋ ಒಂದು ಆತ್ಮೀಯತೆ ಇತ್ತು ನನಗೆ ನಿಜವಾಗ್ಲೂ. ಅಂದರೆ ಎಷ್ಟು ಸರ್ ಅಷ್ಟು ದೊಡ್ಡ ಸ್ಟಾರು ಆ ಥರ ಇಂಟರ್ವ್ಯೂ ಅಂತ ಅದಕ್ಕೆ ಹೇಳ್ತಾ ಇಲ್ಲ, ನಾನು ಪರ್ಸ್ನಲಿ ತುಂಬ ಮನಸ್ಸಿನಿಂದ ಹೇಳ್ತಿರೋ ಮಾತಿದು. ತುಂಬ ಕಂಫರ್ಟೇಬಲ್ ಆಗಿ, ತುಂಬ ವರ್ಷದ ಪರಿಚಯ ಅನ್ನೋ ಥರ ಮಾತಾಡಿದ್ರು. ಸಿಚುವೇಶನ್ನು ಅಷ್ಟೇ, ನನಗೆ ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ. ಅದಾದಮೇಲೆ ನನಗೆ ಟೈಮು ಕಡಿಮೆ ಇತ್ತು, ಮಾರ್ಚಲ್ಲೇ ರಿಲೀಸ್ ಇದ್ದಿತ್ತು ಅವಾಗ. ಸೊ ಫೆಬ್ರವರಿಲಿದ್ದು ಅಂದರೆ ತುಂಬ ಟೈಮ್ ಕಡಿಮೆ ಇದ್ದಿತ್ತು, ಹಾಗಾಗಿ ಹಾಡಿಸ್ಬೇಕು, ಅದ್ರದ್ದು ಮತ್ತೆ ಮುಂದಿನ ಕೆಲಸಗಳಿರುತ್ತಲ್ಲ. ಸೊ ಟೈಮ್ ತುಂಬ ಕಮ್ಮಿ ಇದೆ, ಆದಷ್ಟು ಬೇಗ ಹಾಕೊಡಿ ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ನಾನು ಬೇರೆ ಏನು ಕೆಲಸ ಹಾಕ್ಕೊಳ್ದೆ, ಫುಲ್ ಡೇ ಕೂತ್ಕೊಂಡು ಸಂಜೆ ಅಷ್ಟೊತ್ತಿಗೆ ನಾನು ಪಲ್ಲವಿಗೆ ಏನಿದೆ ಅದನ್ನು ಮಾಡಿ ಕಳಿಸ್ದೆ ಅವ್ರಿಗೆ. ಕಳಿಸಾದ್ಮೇಲೆ ಅವ್ರು ಫೋನ್ ಮಾಡಿದ್ರು. ನನಗೆ ಕಳಿಸಾದ್ಮೇಲೆ ಒಂದು ನರ್ವಸ್ನೆಸ್ ಇತ್ತು, ವರ್ಕ್ ಆಗುತ್ತಾ ಇಲ್ವಾ ಅಂತ. ಸರ್ಗೆ ಇಷ್ಟ ಆಯಿತು, ಫಸ್ಟ್ ವರ್ಷನೇ ಇಷ್ಟ ಆಯಿತು. ಸೊ ಇವಾಗ ಏನಿದೆ ಅದು ಫಸ್ಟ್ ವರ್ಷನೇ ಅದು. ಸೊ ಫಸ್ಟ್ ವರ್ಷನಲ್ಲೇ ಓಕೆ ಆಯಿತು. ಅದರಲ್ಲೆಲ್ಲ ಒಂದು ಲೈನ್ಗಳು ಆಚೆ ಈಚೆ ಮಾಡ್ಕೊಂಡ್ವಿ, ಡಿಸ್ಕಷನ್ ತುಂಬ ಮಾಡಿದ್ವಿ ನಾವು. 1-2 ಲೈನ್ಗೆ ತುಂಬ ಡಿಸ್ಕಷನ್ ಮಾಡಿದ್ವಿ. ಅದರ್ವೈಸ್ ಸ್ಟ್ರಕ್ಚರ್ ಏನಿದೆ ಆಲ್ಮೋಸ್ಟ್ ಎಲ್ಲ ಅದು ಫಸ್ಟ್ ವರ್ಷನಲ್ಲೇ ಓಕೆ ಆಯಿತು. ಹೌದು, ಫಸ್ಟ್ ವರ್ಷನೇ ಕರೆಕ್ಟ್. ಅದು ಒಂದೊಂದು ಸತಿ ಹಂಗೆ ಆಗ್ಬಿಡುತ್ತೆ. ಆಮೇಲೆ ಚರಣಕ್ಕೆ ನಾನು ಕೊಡ್ತಾನೆ 4 ಕ್ವಶನ್ ಕೊಟ್ಟೆ. ನನಗೆ ಸ್ವಲ್ಪ ಕ್ಲಾರಿಟಿ ಇರಲಿಲ್ಲ. ಸೊ ನೋಡೋಣ ಚರಣ ಯಾವ್ದು ವರ್ಕ್ ಆಗುತ್ತೋ ಗೊತ್ತಿಲ್ಲ. ಸೊ 4 ಕ್ವಶನ್ ಕೊಟ್ಟೆ, ಅದರಲ್ಲಿ ಅವ್ರು ಒಂದು ಪಿಕ್ ಮಾಡಿದ್ರು. ಸೊ ಇದು ಚೆನ್ನಾಗಿದೆ, ಇದಕ್ಕೆ ಹೋಗೋಣ ಅಂತೇಳಿ ಪಿಕ್ ಮಾಡಿದ್ರು. ಮತ್ತು ಅಲ್ಲಿ ಇಲ್ಲಿ ಸ್ವಲ್ಪ ರಿಪೇರಿ ಪಾಲಿಶ್ ಕೆಲಸಗಳು, ಹಾಡು ಸೌಂಡಿಂಗ್ ರಿಲೇಟೆಡ್ ಆಗಿ ಅದು ತುಂಬ ಡಿಸ್ಕಸ್ ಮಾಡಿದ್ವಿ ಫೋನಲ್ಲಿ. ಅಂದರೆ ಯಶ್ ಸರ್ ತುಂಬ ಸೆನ್ಸಿಬಲ್ ನನಗೆ ಸೀರಿಯಸ್ಲಿ. ಅಂದರೆ ಒಬ್ಬ ಆ್ಯಕ್ಟ್ರಾಗಿ ಗೊತ್ತು ಬಿಟ್ಟರೆ, ಒಬ್ಬ ರೈಟ್ರಾಗಿ, ಒಬ್ಬ ಮ್ಯೂಸಿಕ್ ಅವರು ಒಂದು ಸೆನ್ಸ್ ಇದೆಯಲ್ಲ, ಲಿರಿಕಲ್ ಸೆನ್ಸು, ಅದು ನನಗೆ ತುಂಬ ಖುಷಿಯಾಯಿತು. ಅಂದರೆ ನಾನು ಯಾವುದೋ ಒಂದು ನಾವೇನೋ ಅನ್ಕೊಂಡಿರ್ತೀವಿ ಗೊತ್ತಾ, ಇದು ಸೌಂಡ್ ಆಗ್ತಿಲ್ವೇನೋ, ಇದೇನೋ ಡೌಟಲ್ಲಿ ಇದೆಯೇನೋ, ನೋಡೋಣ ಹಾಡಾದ್ಮೇಲೆ ಕೇಳೋಣ ಅಂತ. ಅದನ್ನು ಅವರು ಹೇಳೋರು, ಇದು ಈ ಥರ ಸೌಂಡ್ ಕೇಳುತ್ತಾ, ಈ ವರ್ಡ್ ಕೇಳುತ್ತಾ ಅನ್ನೋ ಥರ. ಆ್ಯಂಡ್ ಅದು ಏನೇ ಹೇಳೋದು, ನಾವೇನೇ ಹೇಳಿದ್ರು ಅದನ್ನು ರೆಸ್ಪೆಕ್ಟ್ ಮಾಡಿ ತೊಗೊಳ್ಳೋರು. ಸೊ ಆ ಥರದ್ದೆಲ್ಲ ಆಯಿತು. ಈಗ ನಾನು ಮೂಕ ನಾವಿಕ ಅಂತ, ಮೂಕ ಅನ್ನೋ ಪದ ಇದರಲ್ಲಿ ನಾನು ಬೇರೆ ಅಂಧ ಅನ್ನೋ ಪದಕ್ಕೆ ನಾವೇನು ಬಳಸ್ತೀವಿ ಅದನ್ನು ಆ ಪದ ಹಾಕಿದ್ವಿ ಅಲ್ಲಿ. ಸೊ ಅದು ನಾನು ಹೇಳಿದೆ, ಸರ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅದನ್ನು ಬಳಸ್ತಾ ಇಲ್ಲ, ನಾವು ಬಳಸಿದ್ರೆ ಅದು ಸ್ವಲ್ಪ ಅಂಧ ವ್ಯಕ್ತಿಗಳಿಗೆ ಸ್ವಲ್ಪ ನೋವಾಗೋ ಹರ್ಟ್ ಆಗುತ್ತೆ ಅನ್ನೋ ವಿಚಾರಕ್ಕೆ ಬಳಸೋ ಹಾಗಿಲ್ಲ ಅದನ್ನು ಅಂತ ಹೇಳಿದಾಗ, ಹೌದಲ್ವಾ, ಕರೆಕ್ಟ್ ಅದನ್ನು ಚೇಂಜ್ ಮಾಡೋಣ. ಆಮೇಲೆ ಅಂಧ ಅನ್ನೋ ಪದ ಹಾಕಿದ್ವಿ ಅದಕ್ಕೆ, ಅದು ಹಾಕ್ಬೋದಾ ಕೇಳಿದ್ರು ಅವರು. ಸರ್ ಅದು ಏನಂದರೆ ಅಂಧ ಚಂದ ಮತ್ತು ಇದು ಡ್ಯುಯಲ್ ಮೀನಿಂಗ್ ಕೊಡೋ ಚಾನ್ಸ್ ಇರುತ್ತೆ, ಹಾಡಿನ ಏನು ಹೇಳಬೇಕು ಹೊರಟಿದ್ದೀವಿ, ಹಾಗಾಗಿ ಅದನ್ನು ನಾವು ಮೂಕನಾವಿಕ ಅಂತ ಹೇಳಿ ಅದನ್ನು ಚೇಂಜ್ ಮಾಡಿದ್ವಿ ಆಮೇಲೆ. ಸೊ ಈ ಥರದ ಡಿಸ್ಕಷನ್ಗಳು ತುಂಬ ಆಗ್ತಿತ್ತು. ನನಗೆಲ್ಲೋ ರಾಕಿಂಗ್ ಸ್ಟಾರ್ ಯಶ್ ಜೊತೆ ಅವ್ರ ಜೊತೆ ಮಾತಾಡ್ತಿದ್ದೀನಿ ಅಂತ ಅನಿಸ್ತಾನೆ ಇರಲಿಲ್ಲ ನನಗೆ, ಅಷ್ಟು ಕಂಫರ್ಟೇಬಲ್ ಆಗಿ. That's why he is rocking star. Exactly. Okay, ಪ್ರಮೋದ್, ಟೆಲ್ ಮಿ, ನಿಮ್ಮ ಕನಸೇನಿದೆ? ಸೊ ಕನಸು ಅದೇ, ಯಾಕಂದರೆ ಈಗ ನೀವು ಏನೇನು ಸಾಧನೆ ಮಾಡಿದಿರಲ್ಲ, ಇದು ತುಂಬ ಸಾವಿರಾರು ಜನರ ಕನಸು. ಹೌದು. ಐ ವಾಂಟ್ ಟು ನೋ ಪ್ರಮೋದ್ ಮರವಂತೆ ಅವ್ರ ಕನಸೇನಿದೆ ಅಂತ. ಸೊ ಅದೇ ನೀವು ಹೇಳಿದ ಮಾತು ಅದೇ. ಇದರಲ್ಲೂ ರಾಜ್ಕುಮಾರ ನನಗೆ ಅಪ್ಪು ಸರ್ದೊಂದು ಡೈಲಾಗ್ ಇದೆ, ನಾವು ಯಾವತ್ತೂ ನಮ್ಮ ಬದುಕನ್ನು ಇದು ಮಾಡ್ಕೋಬಾರ್ದು, ನಾವು ಹಂಗಿದ್ದೀವಿ ಹಿಂಗಿದ್ದೀವಿ ಅಂತ ನೋವು ಮಾಡ್ಕೋಬಾರ್ದು. ಅಂದರೆ
ನಮ್ಮ ಬದುಕು ಎಷ್ಟೋ ಜನರ ಕನಸು ಅಂತ. ಸೊ ಅದು ಯಾವಾಗಲೂ ಆ ಮಾತು ಯಾವಾಗಲೂ ನನಗೆ ನೆನಪಾಗುತ್ತೆ. ನಾನೀಗ ಆಟೋದಲ್ಲಿ ಹೋಗ್ತಿರ್ಬೇಕಾದ್ರೆ ಟ್ರಾಫಿಕ್ ಇದ್ದರೆ ಇಷ್ಟೊಂದು ಟ್ರಾಫಿಕ್ ಇದೆ ಆ ಥರ ನಾನು ಕಾರಲ್ಲಿ ಹೋಗಬೇಕಿತ್ತು ಅನ್ಕೋಬಾರ್ದು. ಆಟೋದಲ್ಲಿ ಹೋಗೋದಕ್ಕೂ ಎಷ್ಟೋ ಜನಕ್ಕೆ ದುಡ್ಡಿಲ್ಲ, ನಡ್ಕೊಂಡು ಹೋಗ್ತಿದ್ದಾರೆ, ಸೈಕಲಲ್ಲಿ ಹೋಗ್ತಿದ್ದಾರೆ ಇನ್ನೂ. ಸೊ ಹಾಗಾಗಿ ಸೊ ನನಗೆ ಕನಸುಗಳು ಡೆಫಿನೆಟ್ಲಿ ಇದೆ. ಒಂದು ನನಗೆ ಇನ್ನೂ ಒಂದಿಷ್ಟು ಒಳ್ಳೊಳ್ಳೆ ಹಾಡುಗಳು ಬರೀಬೇಕು ಅನ್ನೋದು. ಯಾವುದಾದ್ರೂ ಡ್ರೀಮಿ ಕೊಲಾಬರೇಷನ್ ಇದೆಯಾ? ನನಗೆ ಮುಂಚೆಯಿಂದ ನಾನು ಹೇಳ್ತಾ ಬಂದಿದ್ದು ನನಗೆ ಎಲ್ಲ ಸ್ಟಾರ್ಸ್ಗಳಿಗೆ ಬರೀಬೇಕು ಅನ್ನೋದೊಂದಿದೆ. ಸೊ ನನಗೆ ಎಷ್ಟು ಸರ್ಗೆ ಬರೀಬೇಕು ಅನ್ನೋದಿತ್ತು, ಅದು ಆಗಿದೆ. ಸೊ ಸುದೀಪ್ ಸರ್ಗೆ ಬರ್ದಿಲ್ಲ. ನನಗೆ ಸುದೀಪ್ ಸರ್ ತುಂಬ ಇಷ್ಟ ಮುಂಚೆಯಿಂದನೂ. ಸುದೀಪ್ ಸರ್ ಜೊತೆ ವರ್ಕ್ ಮಾಡಬೇಕು ಅನ್ನೋ ಆಸೆ ಇದೆ. ಹಾಗೆ ರಕ್ಷಿತ್ ಸರ್ ಜೊತೆ ನಾನು ವರ್ಕ್ ಮಾಡಿಲ್ಲ, ಅವ್ರ ಜೊತೆ ರಾಜ್ ಶೆಟ್ಟರ್ ಜೊತೆ ಈ ಥರ ಒಂದಿಷ್ಟಿದೆ. ಅದು ಬಿಟ್ಟರೆ ನನಗೆ ಹೊಸ ಟೆಕ್ನಿಷಿಯನ್ ಜೊತೆ ಯಾರು ಒಳ್ಳೆ ಕಂಟೆಂಟ್ ತರ್ತಾರೆ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಯಾವಾಗಲೂ ಇಷ್ಟ. ಯಾಕಂದರೆ ನನ್ನಲ್ಲಿ ಏನೋ ಹೊಸದು ಬರುತ್ತೆ ಅನ್ನೋ ಕಾರಣಕ್ಕೆ. ಸೊ ಒಂದಿಷ್ಟು ಹಾಡುಗಳನ್ನು ಬರೀಬೇಕು, ಇನ್ನೂ ಒಂದಿಷ್ಟು ವರ್ಷಗಳ ಕಾಲ ಹಾಡುಗಳನ್ನು ಬರೀಬೇಕು. ಅಂದರೆ ಕನ್ನಡ ಸಾಹಿತ್ಯ ನನಗೆ ಅಕ್ಷರಗಳ ಅನ್ನ ಕೊಡುತ್ತಿದೆ. ಸೊ ಅದಕ್ಕೇನಾದರೂ ಒಂದು ಸಣ್ಣ ಸೇವೆ ಅನ್ನೋ ಥರ. ಯಾಕಂದರೆ ಈಗಿನ ಜನ್ರೇಷನ್ಗೆ ಕನ್ನಡವನ್ನು ನಾವೇನು ಅವರಿಗೆ ವರ್ಗಾಯಿಸುವಂಥ ಒಂದು ಜವಾಬ್ದಾರಿ ಇದೆ. ಅದು ಸಿನಿ ಸಾಹಿತಿಗಳು ತುಂಬ ಇದೆ. ಯಾಕಂದರೆ ಸಾಹಿತ್ಯ ಓದ್ತಾ ಇಲ್ಲ ಮಕ್ಕಳು, ಎಲ್ಲ ರೀಲ್ಸಲ್ಲಿ ಬ್ಯುಸಿ ಆಗಿದ್ದಾರೆ, ಅವರು ಸಾಹಿತ್ಯ ಓದ್ತಾ ಇಲ್ಲ. ಹಾಗಾಗಿ ಆ ಸಿನಿ ಸಾಹಿತ್ಯಕ್ಕೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಏನು ಬರಿತೀವಿ ಅದು ಅವ್ರಿಗೆ ತುಂಬ ಈಸಿಯಾಗಿ ಕೇಳುತ್ತೆ. ಒಂದು ಹಾಡು ಹಿಟ್ಟಾದಾಗ ನಿಮಗೆ ಆ ಪದಗಳು ಕೇಳುತ್ತೆ, ಆ ಪದದ ಅರ್ಥಗಳು ಎಲ್ಲೂ ತಿಳ್ಕೊಬೋದು ಅವರು. ಹಾಗಾಗಿ ಮುಂದಿನ ಜನ್ರೇಷನ್ಗೆ ನಮ್ಮ ಬರವಣಿಗೆ ಒಂದು ಜನ್ರೇಷನ್ ಏನಿದೆ, ಆ ಒಂದು ಪೀಳಿಗೆ ಏನಿದೆ ತುಂಬ ದೊಡ್ಡದು. ರೈಟ್ ಫ್ರಮ್ ಬೆಳ್ಳಾವೆ ನರಹರಿ ಶಾಸ್ತ್ರಿ ಅವರಿಂದ ಹಿಡಿದು ಕೂರಾ ಸೀತಾರಾಮ್ ಶಾಸ್ತ್ರಿ ಆಗಿರ್ಬೋದು, ಇವರು ಸಿ ಉದಯಶಂಕರ್ ಅವರು. ಸೊ ಇತ್ತೀಚಿನ ನಾಗೇಂದ್ರ ಪ್ರಸಾದ್ ಅವರು, ಕವಿರಾಜ್ ಅವರು, ಕಲ್ಯಾಣ್ ಅವರ ಆ ಜನ್ರೇಷನ್ವರೆಗೂ ತುಂಬ ಒಳ್ಳೊಳ್ಳೆ ಸಾಹಿತ್ಯಗಳನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಈಗ ನಮ್ಮ ಜನ್ರೇಷನ್ಗೆ ಅದಿದೆ, ಅದನ್ನು ನಾವು ಮುಂದಕ್ಕೆ ದಾಟಿಸ್ಬೇಕು ಅಂತ. ಆ ಜವಾಬ್ದಾರಿ ಯಾವಾಗಲೂ ಕಾಡ್ತಿರ್ತವೆ. ಈ ಮುಂಚೆ ಎಲ್ಲ ಅದೊಂದು ಹಾಡು ಹಿಟ್ಟು ಅದೆಲ್ಲ ಇತ್ತು. ಸೊ ಇವಾಗ ಆ ಜವಾಬ್ದಾರಿ ಕೂಡ ಎಲ್ಲೋ ಒಂದು ಕಡೆ ಬಂದು ನಮ್ಗೆ ಇಣುಕ್ತಾ ಇರುತ್ತೆ. ಹಾಡು ಬರಿಬೇಕಾದ್ರೆ ಅನುಭವ ಜಾಸ್ತಿ ಆಗ್ತಾ ಇದ್ದ ಹಾಗೆ ಜವಾಬ್ದಾರಿ ಆಗುತ್ತೆ. ಹೌದು. ಓಕೆ, ಲಿರಿಸಿಸ್ಟ್ ಇತ್ತೀಚಿನ ದಿನದಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಈಗಿನ ಯೂತ್ ನಾನು ಏನು ಬರೆದ್ರು ಸಾಹಿತ್ಯ ಅಂತ ಅಂದ್ಕೊಳ್ತಾರೆ. ಎನಿಥಿಂಗ್ ಐ ರೈಟ್ ಇಟ್ ಈಸ್ ಬ್ಯೂಟಿಫುಲ್ ಅಂತ. ಒಬ್ಬ ಲಿರಿಸಿಸ್ಟ್ಗೆ ಇರಬೇಕಾದ ಮುಖ್ಯ ಗುಣ ಏನು? ಸೆನ್ಸಿಟಿವಿಟಿ. ಅಂದರೆ ಒಬ್ಬ ಕೇಳಿದಾಗ ಅವನಿಗೆ ಅದು ಅವನಲ್ಲಿ ಏನು ಭಾವನೆಗಳನ್ನು ಇದು ಮಾಡುತ್ತೆ, ಅಥವಾ ಒಂದು ಭಾಷೆ ಪದ ಕೇಳಿದಾಗ ಅವನಲ್ಲಿ ಏನು ಅದನ್ನು ಹೇಗೆ ಅವ್ನು ಕನ್ಸ್ಯೂಮ್ ಮಾಡ್ತಾನೆ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಈಗ ನೀವೇ ಹೇಳಿದ್ರಿ, ನಾನು ಏನೋ ಒಂದು ಬರೆದ್ಬಿಟ್ಟು ಹೀಗೆ ಸೀದಾ ಮ್ಯೂಸಿಕಲ್ಲಿ ಕೂತಾಗ ಚೆನ್ನಾಗಿ ಕೇಳಿಸ್ಬೋದು ಅದು. ಬಟ್ ಅದೇನೋ ಒಂದು ರೌಂಡ್ ಅಪ್ ಆದಾಗ ಅವನಲ್ಲಿ ಏನೋ ಒಂದು ಭಾವನೆಗಳು ಇರಬೇಕು ಅಂತ. ತುಂಬ ಕಡಿಮೆ ಆಗ್ತಿರೋದು ಭಾವನೆಗಳು. ಇವಾಗ ನಾವು ಜೆನ್ಜಿ ಆಗಿರ್ಬೋದು, ನಾವು ನಮ್ಮ 90s ಕಿಡ್ಸ್ ಏನಿದ್ದೀವಿ, ನಮ್ಮಲ್ಲಿ ಏನೋ ಒಂದು ಎಮೋಷ್ನಲ್ ಇದಿತ್ತು, ಅದು ಬಹುಶಃ ಕಡಿಮೆ ಆಗ್ತಿದೆ ಅನಿಸುತ್ತೆ ನನಗೆ. ಸೊ ಆ ಭಾವನೆಗಳನ್ನು ಈ ರೀತಿ ಸಿನಿಮಾ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಏನು ಕಲಾ ಪ್ರಕಾರಗಳಿದೆ ಅವುಗಳಿಂದ ಮಾತ್ರ ಮತ್ತೆ ನೆನಪು ಮಾಡೋಕ್ಕೆ ಸಾಧ್ಯ. ಈಗ ಎಷ್ಟೋ ತಾಯಿ ತನ್ನ ತಾಯಿ ಏನೇನು ಅವನಿಗೋಸ್ಕರ ತ್ಯಾಗ ಮಾಡ್ತಾಳೆ ಅಂತ ಅವಳು ಹೇಳಿದ್ರೆ ಅರ್ಥ ಆಗದಿರೋ ಹುಡುಗ ಯಾವುದೋ ಸಿನಿಮಾ ಅಲ್ಲಿ ಯಾವುದೋ ಒಂದು ತಾಯಿ ಮದರ್ ಸೆಂಟಿಮೆಂಟ್ ಹಾಡ್ಗೋ ಅಥವಾ ಒಂದು ಸಿಚುವೇಶನ್ ಬಂದಾಗ ಅವ್ನ ಕಣ್ಣಲ್ಲಿ ನೀರು ಬರ್ಬೋದು. ಕಲೆಗೆ ಅದೊಂದು ಶಕ್ತಿ ಇದೆ. ಸೊ ಹಾಗಾಗಿ ನಾವು ಬರಿಬೇಕಾದ್ರೆ ತುಂಬ ಸೆನ್ಸಿಟಿವ್ ಆಗಿರಬೇಕು, ತುಂಬ ಜವಾಬ್ದಾರಿಯಿಂದ ಬರಿಬೇಕು, ಸೆನ್ಸಿಬಲ್ ಆಗಿರಬೇಕು. ಕರೆಕ್ಟ್. ರೈಟ್. ಈಗ ಯೋಗರಾಜ್ ಭಟ್ರು ನಮ್ಮ ಸುವರ್ಣ ನ್ಯೂಸ್ನ ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾ ಇದ್ರು, ನೀವು ಹೆಂಗೆ ಬರೆಯೋಕ್ಕೆ ಸಾಧ್ಯ ಈ ರೀತಿ ಎಲ್ಲ ಲಿರಿಕ್ಸನ್ನು, ಹೆಣ್ಮಕ್ಳ ಮನಸ್ಸನ್ನು ಹೆಂಗೆ ಅರ್ಥ ಮಾಡ್ಕೊಂಡು ಬರೀತೀರಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನನ್ನ ಮನಸ್ಸಿನಲ್ಲಿ ಅಂದರೆ ನನ್ನೊಳಗೊಬ್ಬ ತುಂಟ ಕಾವ್ಯ ಕನ್ನಿಕೆ ಇದ್ದಾಳೆ ಅಂತ. ಸೊ ನಿಮ್ಮೊಳಗೆ ಯಾರಿದ್ದಾರೆ? ಸೊ ಎಲ್ಲರೂ ಇರಬೇಕಾಗತ್ತೆ. ಒಬ್ಬ ಕವಿ ಒಳಗಡೆ ಎಲ್ಲ ವ್ಯಕ್ತಿಗಳು, ಈಗ ತಂದೆ ಬಗ್ಗೆ ಹಾಡು ಬರಿಬೇಕಾದ್ರೆ ನನ್ನೊಳಗೆ ಒಬ್ಬ ಮಗ ಇರಬೇಕಾಗುತ್ತೆ, ಅದೇ ಮಗಳು ತಂದೆ ಬಗ್ಗೆ ಹೇಳಬೇಕಾದ್ರೆ ಮಗಳಾಗಿ ಇರಬೇಕಾಗುತ್ತೆ. ಗಂಡ ಹೆಂಡತಿ, ಈಗ ನಾನು ಚಂದ ಹಾಡು ಬರ್ದಾಗ ಮದುವೆನೇ ಆಗಿರಲಿಲ್ಲ. ಸೊ ಒಬ್ಬ ಗಂಡನ ಸ್ಥಾನದಲ್ಲಿ ನಿಂತು ನಾವೆಲ್ಲ ನೋಡ್ತಿರ್ತೀವಿ ಗೊತ್ತಾ, ಗಂಡ ಹೆಂಡತಿ ಹೇಗಿರ್ತಾರೆ, ಅವರ ಕಿತ್ತಾಟ ಆಗಿರ್ಬೋದು, ಅವರ ಮುದ್ದಾಟಗಳು, ಅದನ್ನೆಲ್ಲ ಅನುಭವಗಳನ್ನು ತಂದು ಇದು ಮಾಡೋದಿದೆಯಲ್ಲ, ಕವಿ ಬದಲಾಗ್ತಾ ಇರಬೇಕು. ಅಂದರೆ ಆ ಕ್ಯಾರೆಕ್ಟರ್ಗೆ ನೀರು ಥರ. ಸೊ ನಾವು ಯಾವ ಪಾತ್ರಕ್ಕೆ ಬರೀತೀವಿ ಅದು ಆಗ್ಬೇಕು ನಾವು. ಹೌದು. ಈಗ ನಾನು ಒಂದು ಫೀಮೇಲ್ ಸೋಲೋ ಬರಿಬೇಕಾದ್ರೆ ನಾನು ಫೀಮೇಲ್ ಜಾಗದಲ್ಲಿ ನಿಂತ್ಕೊಂಡೆ ಒಂದು ಹೀರೋನ್ ನೋಡ್ತೀನಿ ನಾನು, ಅವಳ ಎಕ್ಸ್ಪೆಕ್ಟೇಷನ್ ಏನಿದೆ. ಒಬ್ಬ ಹುಡುಗ ಬರಿಬೇಕಾದ್ರೆ ಹುಡುಗನ ಜಾಗದಲ್ಲಿ ನಿಂತು ಬರಿಬೇಕಾದ್ರೆ ಅವಳನ್ನು ಪ್ರೊಟೆಕ್ಟ್ ಮಾಡ್ತೀನಿ, ಪ್ರಾಮಿಸಸ್ಗಳು ಜಾಸ್ತಿ ಇರುತ್ತೆ. ಈ ಕಡೆಯಿಂದ ಬಂದಾಗ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಒಂದು ಪೊಸೆಸಿವ್ನೆಸ್ ಇರುತ್ತೆ, ಒಂದು ಪ್ರೊಟೆಕ್ಷನ್, ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ಅದು ಪ್ರಕೃತಿ, ಅದು ಗಂಡು ಹೆಣ್ಣು ಅನ್ನೋದು. ಸೊ ಆ ಪ್ರಕೃತಿಯ ಲಕ್ಷಣಗಳೇನಿದೆ ಅದಕ್ಕೆ ನಾವು ಸ್ಪಂದಿಸಿ ನಿಂತ್ಕೋಬೇಕಾಗುತ್ತೆ ಕವಿಗಳು. ಸೊ ಪರಕಾಯ ಪ್ರವೇಶ ಖಂಡಿತ ಆಗಲೇಬೇಕು. ವೈಫ್ ಕೈಯಲ್ಲಿ ಹಾಡಿಸಿದ್ದೀರಾ ಮದುವೆಗೆ ಮುಂಚೆನೆ? ಆದರೆ ನಿಮ್ಮ ವೈಫ್ ತುಂಬ ಇಷ್ಟಪಟ್ಟಿರೋ ಸಾಂಗ್ ಯಾವುದು ಇಲ್ಲಿವರೆಗೆ?
ಅವಳಿಗೆ ಇನ್ನೂ ಬೇಕಾಗಿದೆ ಇಷ್ಟ, ಇನ್ನೂ ಇನ್ನೂ ಬೇಕಾಗಿದೆ ಇಷ್ಟ. ಅದು ಬಿಟ್ಟರೆ ಇದು ಸಿಂಗಾರ ಸಿರಿಯನು ಇಷ್ಟ. ಆಮೇಲೆ ಅವಳು ನಗುವಿನ ನೇಸರ ಅಂತ ಒಂದು ಹಾಡಿದೆ ನಂದು ಚರಣ್ ಸರ್ ಮ್ಯೂಸಿಕಲ್ಲಿ, ಅದನ್ನು ತುಂಬ ಇಷ್ಟಪಡ್ತಾಳೆ. ಈಗ ಮನಮೋಹಕನೂ ಗುರುಕ್ತಾ ಇರ್ತಾಳೆ. ಸೊ ಓಕೆ, ನಿಮ್ಮ ವೈಫಿಗೆ ಡೆಡಿಕೇಟ್ ಮಾಡಿ ಯಾವುದಾದ್ರೂ ಒಂದು ಹಾಡು ಹಾಡೋದ್ರ ಮೂಲಕ ಇವತ್ತಿನ ನಾವು ಪಾಡ್ಕಾಸ್ಟ್ ಮುಗಿಸ್ಬೋದಾ, ಅಥವಾ ನಿಮಗೆ ಬಹಳ ಇಷ್ಟದ್ದು ಸದಾ ನಿಮ್ಮ ಬರವಣಿಗೆನೇ ನಿಮ್ಮ ಕಾಡೋ ಯಾವುದಾದ್ರೂ ಒಂದು ಹಾಡಿನ ಸಾಲಿನ ಜೊತೆ ನಾವು ಇವತ್ತಿನ ಪಾಡ್ಕಾಸ್ಟ್ ಮುಗಿಸ್ಬೋದಾ? ಯಾವುದು? ಅಂದರೆ ನಾನು ಅವಳು ಡೆಡಿಕೇಟ್ ಮಾಡಿ ಬರೆದಿರೋದು ಒಂದು ಭಾವಗೀತೆ ಬರೆದಿದ್ದೆ. ಓಕೆ. ಮಾತನಾಡದೇ ಇರಬೇಡ ಮುನಿಸುವೇನೇ ಇರಲಿ ಮನಸ್ಸಿಗೆ ಹಾಕಿಕೊಳ್ಳಬೇಡ ಅಂತ. ಅದು ನನಗೆ ತುಂಬ ಇಷ್ಟ. ಅದು ಬಿಟ್ಟರೆ ನಾನು ಇನ್ನೊಂದು ನನ್ನ ಊರ ದಾರಿ ಮೇಲೆ ಅಂತ ಒಂದು ಬರೆದಿದ್ದೆ, ಅದು ಇಷ್ಟ. ಸೊ ಅವಳ ಇಷ್ಟದ ಹಾಡು ಅದೇ ತುಂಬ ಇದೆ. ಬಟ್ ಈಗ ಹಾಡೋದಾದರೆ ನಾನು ಮುದ್ದುಗುಮ್ಮ ಹಾಡ್ಬೋದು. ಓಕೆ. ಸೊ ನನಗೆ ಅಂದರೆ ಸಿಂಗರ್ ಅಲ್ಲ, ಹಾಗಾಗಿ ಕೆಟ್ಟದಾಗಿರುತ್ತೆ. ಸೊ ಮೊದಲ ದಿನವೇ ಮರುಳು ಹಿಡಿಸಿದೆ ಹೇಗೆ, ಕೊನೆಯವರೆಗೂ ವಾಸಿಯಾಗದ ಹಾಗೆ, ನಾ ಖಾಲಿ ಇರುವೆ ಕಾಯೋ ಕೆಲಸ ನೀಡು, ನೀ ನನ್ನ ಮನೆಯ ತುಳಸಿ ಗಿಡವ ಕಾಪಾಡು, ಮುದ್ದುಗುಮ್ಮ ನೀನೇನೆ, ಮುದ್ದು ಮಾಡುವ ಆಸೆ ನನಗೆ ನಿನ್ನನ್ನೇ. ಥ್ಯಾಂಕ್ ಯು ಮೇಡಮ್. ತುಂಬ ಇದೆ ಈ ಹಾಡು, ಹಾಡೋದು ಕಷ್ಟ. ಇಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಬ್ಯೂಟಿಫುಲಿ ಸಂಗ್. ಥ್ಯಾಂಕ್ ಯು. ಸೊ ನಾನು ಈಗಾಗಲೇ ಹೇಳಿದ ಹಾಗೆ ನಿಮ್ಮ ಜರ್ನಿ ಇದೆಯಲ್ಲ, ಅದು ಸಾವಿರಾರು ಜನರ ಕನಸು. ಆದರೆ ಇಲ್ಲಿಗೆ ಬಂದು ನಿಂತಿದ್ದೀರಿ, ಇನ್ನೊಂದಷ್ಟು ಕನಸುಗಳನ್ನು ಹೊತ್ಕೊಂಡಿದ್ದೀರಿ. ಆದರೆ ಖುಷಿ ವಿಷಯ ಏನಂದರೆ, ಮರವಂತೆ ಅವರ ಹಾಡು ನಮ್ಮ ಸಿನಿಮಾದಲ್ಲೂ ಇರಬೇಕು ಅಂತ ಅಂದ್ಕೊಳ್ಳುವಂತಹ ಒಂದು ಯಶಸ್ಸಿನ ಘಟ್ಟಕ್ಕೆ ನೀವು ಬಂದು ನಿಂತಿದ್ದೀರಿ. ಆ ಹಾದಿನ ಹಾಗೆ ಮುಂದುವರಿಸ್ತಾ ಇದ್ದೀರಿ. ನೀವು ಯಾರ ಜೊತೆ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರೋ ಎಲ್ಲ ಅವಕಾಶಗಳು ನಿಮಗೆ ಸಿಗಲಿ. ಸುದೀಪ್ ಅವ್ರ ಜೊತೆ, ರಕ್ಷಿತ್ ಅವ್ರ ಜೊತೆ, ಇನ್ನೂ ಒಂದಿಬ್ಬರು ಸ್ಟಾರ್ ನಟರ ಜೊತೆ ಹೇಳಿದ್ದಾರೆ. ಸೊ ಐ ವಿಶ್ ಯು ಆಲ್ ಸಕ್ಸಸ್. ಮತ್ತೊಂದು ಸಲ ಹೀಗೆ ಕೂತು ನಿಮ್ಮ ಹಾಡುಗಳನ್ನು ಗುನುಕ್ತಾ ಇನ್ನೊಂದು ಪಾಡ್ಕಾಸ್ಟ್ ಮಾಡೋಣ. ಆಗ ನೀವು ಇನ್ನೊಂದಷ್ಟು ರಾಶಿ ಯಶಸ್ಸನ್ನು ತಗೊಂಡು ನಮ್ಮ ಜೊತೆ ಬಂದು ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅಂದರೆ ಸುವರ್ಣ ನ್ಯೂಸ್ ರೆಗ್ಯುಲರ್, ನಾನು ಈ ಸಿನಿಮಾ ಹಂಗಾಮ ಇದೆಲ್ಲ ನಮ್ಮ ಮನೇಲಿ, ಅದು ಸಿನಿಮಾ ಇಂಡಸ್ಟ್ರಿ ಯಾವಾಗ ಇಂಟ್ರೆಸ್ಟ್ ಬಂತು ಅವಾಗೆಲ್ಲ ಇದನ್ನೆಲ್ಲ ನೋಡೋದು, ಹೆಂಗೆ ಶೂಟ್ ಆಗ್ತಿದೆ, ಏನು ಇದಾಗ್ತಿದೆ ಅನ್ನೋ ಥರ. ಸೊ ಆ ಟೈಮಿಂದನೂ ನೋಡ್ಕೊಂಬಂದು ನಿಮ್ಮ ಸಂದರ್ಶನಗಳು ನೋಡ್ಕೊಂಬಂದು, ಮತ್ತು ನೀವು ಕೇಳಿದಂಥ ಪ್ರಶ್ನೆಗಳು, ನೀವು ಮಾತಾಡಿಸಿದಂಥ ರೀತಿ ಎಲ್ಲವೂ ವಿಭಿನ್ನವಾಗಿತ್ತು. ಸೊ ನನ್ನೊಳಗಡೆ ಎಲ್ಲೂ ಹೇಳದೇ ಇರೋ ಒಂದಿಷ್ಟು ವಿಚಾರಗಳು, ಒಂದಿಷ್ಟು ಹೇಳ್ಕೊಳ್ಳೋಕೆ ಒಂದು ಜಾಗ ಸಿಕ್ತು ಅನಿಸ್ತು ನನಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಆಲ್ ದ ವೆರಿ ಬೆಸ್ಟ್ ಫಾರ್ ಟಾಕ್ಸಿಕ್ ಟು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.